ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಫೈನಾನ್ಸ್ ಮಿನಿಸ್ಟರ್ 8ನೇ ಬಜೆಟನ್ನು ತನ್ನ 8ನೇ ಬಜೆಟನ್ನು ಮಂಡಿಸಿದ್ದಾರೆ. 12 ಲಕ್ಷ ತನಕ ಎಕ್ಸಂಪ್ಷನ್ ಅಂತ. ನನ್ನ ಪ್ರಕಾರ ನಾವು ಒಂದು ವಸ್ತು ಖರೀದಿಸುವಾಗ ಉಪ್ಪಿನಿಂದ ಹಿಡಿದು ಬಂಗಾರ ತನಕ ಏನೇ ಪರ್ಚೇಸ್ ಮಾಡೋದಿದ್ರೂ ನಾವು ಟ್ಯಾಕ್ಸ್ ಕಟ್ತೇವೆ. ಪ್ರತಿಯೊಂದು ವಸ್ತುಗೂ ನಾವು ಟ್ಯಾಕ್ಸ್ ಕಟ್ಟಿಯೇ ಬರುವಂಥದ್ದು. ನಾವು ಒಂದು ಹೋಟೆಲಿಗೆ ಹೋಗಿ ಊಟ ಮಾಡಿದರೆ ಅಲ್ಲಿಯೂ ನಾವು ಟ್ಯಾಕ್ಸ್ ಕಟ್ತೇವೆ. ಮತ್ತು ಎಲ್ಲದಕ್ಕೂ ಟ್ಯಾಕ್ಸಿ ಉಂಟು. ಹಾಗಿರುವಾಗ ನಮ್ಮ ಇನ್ಕಮ್ಮಿಗೆ ಮಾತ್ರ ಇವರು 12 ಲಕ್ಷ ಎಕ್ಸಂಪ್ಷನ್ ಅಂತ ಹೇಳುವಂಥದ್ದು. ಬಟ್ ನಾವು ಆಲ್ರೆಡಿ ಕಟ್ಟಿದ್ದಕ್ಕೆ ಇವರು ಏನು ಉತ್ತರ ಕೊಡ್ತಾರೆ ಅಂತ ಎಲ್ಲಿಯೂ ಹೇಳ್ತಾ ಇಲ್ಲ. ಸೊ ನಾನು ಹೇಳೋದು ಇದೊಂಥರ ಜನರಿಗೆ ವರ್ಷ ಲಕ್ಷ ಏರಿಸಿ, ಯಾಕೆಂದರೆ ಈಗ ಹಣದೊಬ್ಬರು ಅಷ್ಟೇ ಜಾಸ್ತಿ ಆಗಿದೆ. ಹಣಕ್ಕೆ ಈಗಿನ ಫಿನಾನ್ಷಿಯಲ್ ಕಂಡೀಷನಲ್ಲಿ ಹಣಕ್ಕೆ ವ್ಯಾಲ್ಯೂವೇ ಇಲ್ಲ. ನೀವೊಂದು 500-1000 ರೂಪಾಯಿ ಇಟ್ಕೊಂಡು ಒಂದು ಶಾಪಿಗೆ ಹೋದರೆ ನಿಮಗೆ ಸಿಕ್ಕುವಂಥದ್ದು ಬರೀ ಒಂದು ಕೈಯಲ್ಲಿ ಮುಷ್ಟಿಯಲ್ಲಿ ಇಟ್ಕೊಂಡು ಬರುವಂಥ ವಸ್ತುಗಳು ಮಾತ್ರ ಸಿಕ್ಕುವಂಥದ್ದು. ಸೊ ಹಣದೊಬ್ಬರ ಇಷ್ಟು ಜಾಸ್ತಿ ಆಗಿದೆ. ಹಾಗಿರುವಾಗ ಅದರ ಮೇಲೆ ಜನರಿಗೆ ಟ್ಯಾಕ್ಸ್ ಹಾಕಿ ಜನರನ್ನು 12 ಲಕ್ಷದ ಮೇಲೆ 1,000 ಜಾಸ್ತಿ ಆದರೂ 10,000 ಜಾಸ್ತಿ ಆದರೂ 1 ಲಕ್ಷ ಜಾಸ್ತಿ ಆದರೂ ಇವರು ಟ್ಯಾಕ್ಸ್ ಹಾಕ್ತಾರೆ. ಸೊ ಹೀಗೆ ಜನರ ಮೇಲೆ ಬರ್ಡನ್ ಮಾಡುವಂಥದ್ದೇ ಹೊರತು ಇದರಿಂದ ಜನರಿಗೆ ಯಾವ ರೀತಿಯ ಬೆನಿಫಿಟ್ ಆಗೋದಿಲ್ಲ. ಇದೊಂದು ನಾಟಕ ಮಾತ್ರ. ಪ್ರತಿ ಸಾರಿ ಒಂದು ಬಜೆಟಿಂದ ಮಂಡನೆ ಮಾಡಬೇಕು. ವರ್ಷ ಬಜೆಟ್ ಮಂಡನೆ ಮಾಡ್ತಾರೆ. ಲೈಕ್ ಎಂಥದ್ದು ಹೊಸ ಹಳೆಯ ವೈನನ್ನು ತೆಗೆದು ಹೊಸ ಬಾಟಲ್ನೊಳಗೆ ಹಾಕಿದಾಗೆ ಏನು ಒಂದು ಪ್ರಿಪೇರ್ ಮಾಡಿಕೊಂಡು ಬರ್ತಾರೆ. ಕಳೆದ ವರ್ಷದ ಸ್ಲ್ಯಾಬಿಗಿಂತ ಇನ್ನೊಂದು ಎಲ್ಲಿಯಾದರೂ 1-2 ಲಕ್ಷ ಜಾಸ್ತಿ ಮಾಡ್ತಾರೆ. ಜಾಸ್ತಿ ಮಾಡಿ ಇದು ನಮ್ಮ ಬಜೆಟನ್ನು ಮಂಡಿಸಿಕೊಂಡು ಹೋಗ್ತಾರೆ. ಇದರಿಂದ ಸಾಮಾನ್ಯ ಜನರಿಗೆ ಯಾವ ರೀತಿಯ ಉಪಕಾರವೂ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಇಟ್ ಈಸ್ ಓನ್ಲಿ ಎ ಶೋ ಆಫ್. ಈಗ 12 ಲಕ್ಷದ್ದು ಇದು ಕೊಡ್ತಾರೆ, ಅದೇ GST ಅದು ಇದು ಅಂತೆಲ್ಲ ಇರ್ತದೆ. ಹೌದು. ನಾವು ಆಲ್ರೆಡಿ ನಮ್ಮ ಟ್ಯಾಕ್ಸನ್ನು ಕಟ್ಟಿರ್ತೇವೆ. ನಮಗೆ ಇವರ ಎಕ್ಸಂಪ್ಷನ್ ಅಲ್ಲ, ಇವರ ಎಕ್ಸಂಪ್ಷನ್ ನಮಗೆ ಏನು ಕೊಡೋದಿಲ್ಲ. ನಾವು ಇವರ ಎಕ್ಸಂಪ್ಷನ್ ಕೊಡುವ ಮೊದಲೇ ನಾವು ನಮ್ಮ ಟ್ಯಾಕ್ಸನ್ನು ನಾನು ಹೇಳಿದಲ್ಲ, ಉಪ್ಪಿನಿಂದ ಹಿಡಿದು ಯಾವುದೇ ವಸ್ತು, ನೀವನ್ ಒಂದು ಬಾಟ್ಲ್ ನೀರು ತಗೊಂಡು ಅದಕ್ಕೂ ನಾವು ಟ್ಯಾಕ್ಸ್ ಕೊಡ್ತೇವೆ. ಸೊ ನಮ್ಮ ಟ್ಯಾಕ್ಸ್ ವಿ ಹ್ಯಾವ್ ಆಲ್ರೆಡಿ ಪೇಯ್ಡ್. ದ ಕಾಮನ್ ಸಿಟಿಸನ್ಸ್ ಆಲ್ವೇಸ್ ಪೇ ದೇರ್ ಟ್ಯಾಕ್ಸ್. ಅದರ ಮೇಲೆ ಇವರು ಹೇಳೋದು 12 ಇನ್ಕಮ್ ಬರುವಾಗ ನನ್ನ ಎಕ್ಸ್ಪೆಂಡಿಚರು ಬರಬೇಕಲ್ಲ. ಬರೀ ಇನ್ಕಮಿಗೆ ಟ್ಯಾಕ್ಸ್ ಹಾಕೋದಲ್ಲ, ನನ್ನ ಎಕ್ಸ್ಪೆಂಡಿಚರನ್ನು ಅಲ್ಲಿ ತೋರಿಸ್ಬೇಕು. ಅದು ಕೆಲವು ವಸ್ತುಗಳಿಗೆ ಮಾತ್ರ ಇವರ ಎಕ್ಸ್ಪೆಂಡಿಚರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡುವಂಥದ್ದು. ನನ್ನ ದಿನನಿತ್ಯದ ನನ್ನ ಜೀವನದಲ್ಲಿ ನಾನು ಕಷ್ಟಪಟ್ಟು ಅರ್ನ್ ಮಾಡಿದ್ದಕ್ಕೆ ನಾನು ಅದನ್ನು ಸ್ವಲ್ಪ ಆದರೂ ಪರ್ಚೇಸ್ ಮಾಡುವಂಥ ಏನಾದರೂ ನನಗೆ ಅದನ್ನು ಎಂಜಾಯ್ ಮಾಡುವಂಥ ಹಕ್ಕು ನನಗಿದೆ. ಸೊ ಅದನ್ನೆಲ್ಲವನ್ನು ಇವರು ಟ್ಯಾಕ್ಸ್ ಹಾಕಿಕೊಂಡು ಹೋಗುವಂಥದ್ದು ತಪ್ಪು. ಇದೊಂದು ನಾಟಕ ಮಾತ್ರ. ವರ್ಷ ನಡೆಯೋ ಒಂದು ನಾಟಕ, ಎಲ್ಲ ನಾಟಕದೊಟ್ಟಿಗೆ ಇದೊಂದು ನಾಟಕ ಬಜೆಟ್ ಎಂಬುದು. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.